ನಮಸ್ಕಾರ, ಸವಿತಾ ಎಕೆ ರೆಸಿಪೀಸ್ಗೆ ಸ್ವಾಗತ. ಈ ದಿನ ನಾನು ಕುಕ್ಕರನ್ನು ಬಳಸದೆ ಈ ಥರ ಒಂದು ಸ್ಟೀಮರನ್ನು ಬಳಸ್ಕೊಂಡು ಕುದಿಯುವ ನೀರಿನಲ್ಲಿ ಅಕ್ಕಿ ಹಾಕಿ ಕೊನೆಗೆ ನೀರನ್ನು ಬಸಿದು ಈ ಥರ ಉದುರುದುರಾದ ಅನ್ನವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ನಾನು ಒಂದು ಸ್ಟೀಮರ್ನ ಬಳಕೆ ಮಾಡ್ತಾ ಇದ್ದೀನಿ. ಈ ಸ್ಟೀಮರ್ನ ಕೆಳಭಾಗದಲ್ಲಿ ನಾವು ನೀರು ಹಾಕ್ಕೊಳ್ಬೇಕು. ಮುಕ್ಕಾಲು ಭಾಗದಷ್ಟು ನೀರು ಕುದ್ದ ಮೇಲೆ ಇನ್ನೊಂದು ಪಾತ್ರವನ್ನು ಈ ಥರ ಅದರೊಳಗಡೆ ಇನ್ಸರ್ಟ್ ಮಾಡಿಬಿಟ್ಟು ಆ ನಂತರ ನಾವು ಎಷ್ಟು ಅಕ್ಕಿಯನ್ನು ಹಾಕಬೇಕೋ ಅಷ್ಟನ್ನು ತೊಳೆದು ಹಾಕಿಬಿಟ್ಟು ಬಿಟ್ಬಿಟ್ರೆ ಅದು ಕುದೀತಾ ಇರುತ್ತೆ. ಒಂದು 20 ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ಬೆಂದು ಅನ್ನ ರೆಡಿ ಆಗಿಬಿಡುತ್ತೆ. ಸೊ ಇವಾಗ ನಮಗೇನೆಂದರೆ ರೆಗ್ಯುಲರಾಗಿ ನಾವು ಇದನ್ನು ಮಾಡ್ಕೊಳ್ತೀವಿ, ಬಟ್ ಬಸಿಯೋದು ಕಷ್ಟ. ಸೊ ಇದರಲ್ಲಿ ಈ ಪಾತ್ರವನ್ನು ಮೇಲಕ್ಕೆ ಎತ್ತಿದ ತಕ್ಷಣ ನಮಗೆ ಈಸಿಯಾಗಿ ಬೆಂದ ಅನ್ನ ಸೆಪ್ರೇಟ್ ಆಗಿಬಿಡುತ್ತೆ, ಕೆಳಗಡೆ ಅದರ ತಿಳಿ ಕಲೆಕ್ಟ್ ಆಗುತ್ತೆ. ಇದು ಮುಖ್ಯವಾಗಿ ಈ ಸ್ಟೀಮರ್ನ ಒಂದು ಉಪಯೋಗ ಅಂತ ಹೇಳ್ಬೋದು. ಆಮೇಲೆ ಕಲೆಕ್ಟ್ ಆದಮೇಲೆ ಈ ಥರ ನಾವು ಅನ್ನವನ್ನು ಒಂದು ಹಾಟ್ ಬಾಕ್ಸಿಗೆ ಹಾಕಿಟ್ರೆ ಬಿಸಿ ಬಿಸಿಯಾಗಿರುತ್ತೆ. ಉದುರುದುರಾದ ಅನ್ನ ತಯಾರಾಗಿರುತ್ತೆ. ಅದರಲ್ಲಿರುವ ಎಕ್ಸ್ಟ್ರಾ ಸ್ಟಾರ್ಚ್ ಎಲ್ಲ ಕಲೆಕ್ಟ್ ಆಗಿರುತ್ತೆ. ಈ ತಿಳಿಯಿಂದ ನಾವು ಸಾರನ್ನು ಸಹ ಮಾಡ್ತೀವಿ. ಕೆಳಗಡೆ ಸ್ವಲ್ಪ ಅನ್ನದ ಕಾಳುಗಳು ಉಳ್ಕೊಂಡಿರುತ್ತೆ, ಅದನ್ನು ನಾವು ತೆಗೆದು ಮತ್ತೆ ಅನ್ನದ ಪಾತ್ರೆಗೆ ಸೇರಿಸ್ಕೋಬೇಕಾಗತ್ತೆ. ಈ ತಿಳಿ ಸಾರು ನಾವು ಸಿಂಪಲ್ಲಾಗಿ ಮಾಡ್ಕೊಳ್ತೀವಿ, ಬಹಳ ರುಚಿಯಾಗಿರುತ್ತೆ. ಬರೀ ಹಸಿಮೆಣಸು ಉಪ್ಪು ಹಾಕ್ಬಿಟ್ಟು ಈ ತಿಳಿನ ಕುದಿಸ್ಕೊಂಡು ಒಂದು ಇಂಗಿನ ಒಗ್ಗರಣೆ, ಸಾಸಿವೆ ಕರಿಬೇವು ಇಂಗು ಹಾಕಿಬಿಟ್ಟು ಒಗ್ಗರಣೆ ಕೊಡೋದು. ಬೇರೆ ಒಂದು 2-3 ವೇರಿಯೇಷನ್ಸ್ ಇದೆ. ಸಿಂಪಲ್ಲಾಗಿ ಇಷ್ಟರಲ್ಲೇ ಚೆನ್ನಾಗಿರುತ್ತೆ. ಜೊತೆಗೆ ಕಡೆದ ಮಜ್ಜಿಗೆಯನ್ನು ಸೇರಿಸ್ಕೊಂಡ್ರೆ ರುಚಿಯಾದ ಉಕ್ಕು ತಿಳಿ ಸಾರು ತಯಾರಾಗುತ್ತೆ.